ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಯೂಟ್ಯೂಬ್ ಅಲ್ಲಿ ವಿಂಟ್ ವೆಲ್ತ್ ಬಗ್ಗೆ ತುಂಬಾ ಆಡ್ಸ್ಗಳನ್ನ ನೋಡಿರ್ಬೋದು. ಇದರಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಸಿಗುತ್ತೆ, ಹಾಗೆ ಇದು ಒಂದು ಪ್ಯಾಸಿವ್ ಇನ್ಕಮ್, ಈ ತರ ಎಲ್ಲ ಆ ಆಡ್ಸ್ ಅಲ್ಲಿ ತೋರಿಸ್ತಾರೆ. ಹಾಗೆ ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ದು ವಾರ್ ನಡೀತಿದೆ, ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಎಲ್ಲ ರೆಡ್ಗಾಗಿ ಹೋಗಿದೆ. ಗೋಲ್ಡ್ ನೋಡೋದಾದ್ರೆ ಅದ್ರೂ ಕೂಡ ಪ್ರೈಸ್ ಸ್ಟೇಬಲ್ ಇಲ್ಲ, ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ. ನಾವು ಮೇಲ್ಗಡೆ ತಗೊಂತೀವಿ, ಈಗ ಅದು ಕೂಡ ರೆಡ್ ಆಗಿ ಹೋಗುತ್ತೆ. ಇನ್ನು ಕ್ರಿಪ್ಟೋ ಕರೆನ್ಸಿ ಇದೆಲ್ಲ ನೋಡೋದಾದ್ರೆ ಫುಲ್ ಅನ್ಪ್ರಿಡಿಕ್ಟೇಬಲ್, ಯಾವಾಗ ಮೇಕ್ ಹೋಗುತ್ತೆ ಯಾವಾಗ ಕೆಳಗೋಗುತ್ತೆ ಏನು ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಆ ಆಡ್ ನೋಡ್ಬಿಟ್ಟು ವಿಂಟ್ ವೆಲ್ತ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀರಾ. ಬಟ್ ಆ ವಿಂಟ್ ವೆಲ್ತ್ ಸೇಫಾ, ಅದು ರಿಟರ್ನ್ ಅಷ್ಟೇ ಕೊಡ್ತಾರಾ, ಹಾಗೆ ಅದಕ್ಕೆ ಹೇಗೆ ಇನ್ವೆಸ್ಟ್ ಮಾಡೋದು, ಈ ತರ ಎಲ್ಲ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಈ ತರ ಎಲ್ಲ ಡೌಟ್ಸ್ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಹಾಗೆ ನೀವೇ ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ಇದಕ್ಕೆ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅಂತ. ವಿಂಟ್ ವೆಲ್ತ್ ಏನು ಅಂದ್ರೆ ಇಲ್ಲಿ ಬಾಂಡ್ ಮತ್ತು FDs ಅಲ್ಲಿ ನೀವು ಇನ್ವೆಸ್ಟ್ ನ ಮಾಡಬಹುದು. ಬೇಸಿಕಲಿ ಬಾಂಡ್ಸ್ ಏನಂದ್ರೆ, ಸೊ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅವ್ರಿಗೆ ಏನಾದ್ರು ಬಿಸ್ನೆಸ್ ನ ರನ್ ಮಾಡಕ್ಕೆ ದುಡ್ಡು ಬೇಕಿರುತ್ತೆ. ಸೊ ಅವರು ಇನ್ಸ್ಟೆಡ್ ಆಫ್ ಬ್ಯಾಂಕ್ ಈಗ ಜನರಿಂದ ಮನಿ ಕಲೆಕ್ಟ್ ಮಾಡಿ ಅವ್ರಿಗೆ ತಿಂಗಳ ಇಷ್ಟು % ಬಡ್ಡಿ ಅಂತ ಕೊಡ್ತಾರೆ. ಸೊ ಅದೇ ಬಾಂಡ್ಸ್. ಸೊ ಇದೇ ರೀತಿ ಗವರ್ನಮೆಂಟ್ ಬಾಂಡ್ಸ್ಗಳು ಇರುತ್ತೆ, ಪ್ರೈವೇಟ್ ಬಾಂಡ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸದ್ಯಕ್ಕೆ ಕಾರ್ಪೊರೇಟ್ ಬಾಂಡ್ಸ್ ಇದೆ, ಹಾಗೆ ಗವರ್ಮೆಂಟ್ ಬಾಂಡ್ಸ್ ಕೂಡ ಇದೆ. ಇವರು ಮೇನ್ಲಿ ಕಾರ್ಪೊರೇಟ್ ಬಾಂಡ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಗವರ್ನಮೆಂಟ್ ಬಾಂಡ್ಸ್ ಸ್ವಲ್ಪ ಇರುತ್ತೆ. ಹಾಗೆ ಅದ್ರದ್ದು ರಿಟರ್ನ್ಸ್ ಕಡಿಮೆ ಇರುತ್ತೆ, ಅಂದ್ರೆ ಲೈಕ್ ಕಾರ್ಪೊರೇಟ್ ಬಾಂಡ್ಸ್ದು ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಹಾಗೆ ಇವರು ಜಾಸ್ತಿ ರಿಸ್ಕಿ ಇರೋದ್ರಲ್ಲ ಆಗ್ತಿಲ್ಲ, ಸ್ವಲ್ಪ ಸೇಫರ್ ಸೈಡ್ ಅಲ್ಲೇ ಆಗ್ತಾರೆ. ಅದು ಇದು ಸೇಫೋ ಇಲ್ವೋ ಅಂತ ಅನ್ನೋದಕ್ಕೆ ರೇಟಿಂಗ್ಸ್ ನೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಬೇರೆ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಬಹುದು. ಹಾಗೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅದ್ರ ಬಗ್ಗೆ ನಾನು ಕೂಡ ವಿಡಿಯೋನ ಮಾಡಿ ತಿಳಿಸ್ತೀನಿ. ಬಾಂಡ್ಸ್ ಮತ್ತು FDs ಇದೆ. ಫಸ್ಟ್ ಬಾಂಡ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಬೇರೆ ಬೇರೆ ರೀತಿ ಬಾಂಡ್ಸ್ ಎಲ್ಲ ಇರುತ್ತೆ. ಈ ಆಪ್ ಅಲ್ಲಿ ಬಂದು ನೀವು ಐ ರಿಟರ್ನ್ಸ್ ಬಾಂಡ್ಸ್ ಆಗಿರ್ಬೋದು, ಐ ರೇಟೆಡ್ ಅಂದ್ರೆ ಲೈಕ್ ತುಂಬಾ ರೇಟ್ ಜಾಸ್ತಿ ಇದ್ರೆ ಅದ್ರದ್ದು ರಿಟರ್ನ್ಸ್ ಕಡಿಮೆ ಇರುತ್ತೆ, ಯಾಕೆಂದ್ರೆ ಸೇಫ್ಟಿ ಜಾಸ್ತಿ ಇರುತ್ತೆ. ನೀವು ಜಾಸ್ತಿ ರಿಸ್ಕ್ ತಗೊಂಡಷ್ಟು ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಈ ರೀತಿ ಎಲ್ಲ ಇರುತ್ತೆ. ಇನ್ನು ಗವರ್ಮೆಂಟ್ ಬಾಂಡ್ಸ್ ಗಳೆಲ್ಲ ಇರುತ್ತೆ. ಹಾಗೆ ಇಲ್ಲಿ ಪಾಪ್ಯುಲರ್ ವಿಂಟ್ ವೆಲ್ತ್ ಬಾಂಡ್ಸ್ ಗಳನ್ನೆಲ್ಲ ಕೊಟ್ಟಿರ್ತಾರೆ. ಹಾಗೆ ಇದರಲ್ಲಿ ನೀವು ಟ್ರಸ್ಟ್ ಮಾಡೋಕೆ ಹೇಗೆ ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 0 ಡಿಫಾಲ್ಟ್ಸ್ ಇದೆ. ಅಂದ್ರೆ ಇಲ್ಲಿ ತನಕ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ 100% ರೀಪೇಮೆಂಟ್ ನ ಮಾಡಿದ್ದಾರೆ. ಇನ್ನು ಈ ಬಾಂಡ್ಸ್ ನ ಸುಮ್ಮನೆ ಅವರು ಇನ್ನು ಇಲ್ಲೇ ಹಾಕಲ್ಲ, ಅವರು ಎಲ್ಲ ರಿಸರ್ಚ್ ಮಾಡಿ ಅವರು ಕೂಡ ಇದಕ್ಕೆ 2% ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಏನಾದ್ರು ಕಂಪ್ನಿ ಮುಚ್ಚೋಯ್ತು ಅಂದ್ರೆ ಇವ್ರ ಮನೆಯನ್ನು ಕೂಡ ಮುಚ್ಚೋಗುತ್ತೆ. ಅದಕ್ಕೋಸ್ಕರ ಇವರು ಸೇಫ್ ಆಗಿ ಎಲ್ಲ ನೋಡ್ಬಿಟ್ಟೇನೆ ಚೂಸ್ ಮಾಡಿರ್ತಾರೆ. ಸುಮ್ಮನೆ ಅವರು ಅರ್ನ್ ಮಾಡೋಕ್ಕೋಸ್ಕರ ಇದು ಮಾಡಲ್ಲ. ಇನ್ನು ಇದು ಒಂದು ಸೆಬಿ ರಿಜಿಸ್ಟರ್ಡ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು 2% ಇನ್ವೆಸ್ಟ್ ಮಾಡ್ತಾರೆ, ಅದನ್ನೇ ನಾನು ಹೇಳಿದ್ನಲ್ಲ ಅದೇನೆ. ಇನ್ನು 100% ಆನ್ ಟೈಮ್ ರೀಪೇಮೆಂಟ್ ಆಗಿದೆ. ನಾನು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಇದೆಲ್ಲ ಕರೆಕ್ಟ್ ರೀಪೇಮೆಂಟ್ ಬರುತ್ತೆ ನಿಮಗೆ. ಇಮೇಲ್ ಮತ್ತು ಬ್ಯಾಂಕಿಂದಲೂ ಕೂಡ ಮೆಸೇಜ್ ಎಲ್ಲ ಬರುತ್ತೆ. ಹಾಗೆ ಇವರು ಕೂಡ ವಾಟ್ಸಾಪ್ ಕೂಡ ಮೆಸೇಜ್ ಮಾಡ್ತಾರೆ. ಇನ್ನು ನಿಮ್ಗೆ ಏನಾದ್ರು ಬಾಂಡ್ಸ್ ತಗೊಂಡಿರ್ತೀರ, ಅದು ಬೇಡ ಅಂದ್ರೆ ಯಾವಾಗ ಬೇಕಾದ್ರೂ ಸೆಲ್ ಮಾಡಬಹುದು, ಅದಕ್ಕೂ ಕೂಡ ಆಪ್ಷನ್ಸ್ ಇದೆ. TDS ಒಂದೊಂದಕ್ಕೆ ಕಟ್ ಆಗುತ್ತೆ. ಏನಾದ್ರು TDS ಕಟ್ ಆಗಬಾರ್ದು ಅಂದರೆ ಅದಕ್ಕೂ ಕೂಡ ನೀವು ಫಾರ್ಮ್ ಫಿಲ್ ಮಾಡಿಬಿಟ್ಟು 0 TDS ಮಾಡ್ಕೋಬಹುದು. ನೀವು ಯಾವ್ದಾದ್ರು ಒಂದು ಬಾಂಡ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ. ಆಗ ಇಲ್ಲಿ ಬಾಂಡ್ದು ಎಲ್ಲ ಇನ್ಫಾರ್ಮೇಷನ್ ತೋರಿಸುತ್ತೆ. ಅದು ಯಾವ ಕಂಪ್ನಿ ಬಾಂಡ್ ಇದು, ಇನ್ನು YTM ಅಂದರೆ ಲೈಕ್ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಅಂದರೆ ಇದು ವರ್ಷದ ಲೆಕ್ಕಾಚಾರದಲ್ಲಿ ಇರುತ್ತೆ. ಇನ್ನು ಮೆಚ್ಯೂರಿಟಿ ಆಗೋಕ್ಕೆ ಎಷ್ಟು ದಿನಗಳು ಬಾಕಿ ಇದೆ, ಇದರ ರೇಟಿಂಗ್ ಏನು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ 1,000, 10,000 ಈ ಥರ ಇರುತ್ತೆ. 1,000 ಎಲ್ಲ ಕಡಿಮೆ, ಮಿನಿಮಮ್ 10,000 ಈ ಥರ ಇರುತ್ತೆ. ಸೊ ಒಂದು ಯೂನಿಟ್ ತಗೊಂಡ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಲೈಕ್ ಈಗ ನೀವು ಇನ್ವೆಸ್ಟ್ ಮಾಡೋದು 10,000 ಅಂದರೆ 9,984 ರೂಪಾಯಿ. ಇನ್ನು ಬೇರೆ ಚಾರ್ಜಸ್ ಎಲ್ಲ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಬೇರೆ ಚಾರ್ಜಸ್ ಎಲ್ಲ ಏನೇನು ಅಂತಲೂ ಇಲ್ಲಿ ಹಾಕಿದ್ದಾರೆ. ಸೊ ಇಷ್ಟು ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಿದರೆ ಸೊ 7 ಮಂತ್ ಒಳಗೆ ನಿಮಗೆ ಇಷ್ಟು ರೂಪಾಯಿ ಸಿಗುತ್ತೆ. ಅಟ್ ದ ರೇಟ್ 10.5% ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ. ಯಾವ್ಯಾವ ಡೇಟಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತಲೂ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರೆಕ್ಟ್ ಇದೇ ಡೇಟ್ಗೆ ಈ ಅಮೌಂಟ್ ಬಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬೀಳುತ್ತೆ. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಾನು ಆಲ್ಮೋಸ್ಟ್ 1.5 ವರ್ಷ ಲೈಕ್ 2024 ಇಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನಗೆಲ್ಲ ಕರೆಕ್ಟ್ ಟೈಮಲ್ಲೇ ಅವರು ರೀಪೇಮೆಂಟ್ನ ಮಾಡಿದ್ದಾರೆ. ಈಗ ಶನಿವಾರ ಭಾನುವಾರ ಬಂತು ಅಂದರೆ ಇಂಥ ಟೈಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಲಿಡೇಸ್ ಏನಿಲ್ಲ ಅಂದರೆ ಕರೆಕ್ಟು ಇದೇ ಡೇಟಿಗೆ ಬರುತ್ತೆ. ಇನ್ನು ಇದಕ್ಕೆ ಹೇಗೆ ಇನ್ವೆಸ್ಟ್ ಮಾಡೋದು ಅಂದರೆ, ಈ ಥರ ಎಲ್ಲ ನೋಡಾದ್ಮೇಲೆ ಲೈಕ್ ಇನ್ವೆಸ್ಟ್ ನಾವು ಅಂತ ಕೊಟ್ಬಿಟ್ಟು ಇದಕ್ಕೆ ನೀವು ಫೋನ್ ಪೇ ಅಥವಾ Paytm ಈ ಥರದ್ರಲ್ಲೇ ಅದರಲ್ಲಾರು ಪೇನ ಮಾಡ್ಬೋದು. ಇದು ಮೊಬೈಲಲ್ಲಿ ಮಾಡಿದ್ರೆ ಬೆಸ್ಟ್. ಇದು ನಾನು ತೋರ್ಸೋಕ್ಕೋಸ್ಕರ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಬೇರೆ ಬೇರೆ ಬಾಂಡ್ಸ್ಗಳಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಐ ರಿಟರ್ನ್ಸ್ ಬಾಂಡ್ಸ್ ಇದೆ. ಇದರಲ್ಲೆಲ್ಲ ಲೈಕ್ 12% ಪರ್ ಆ್ಯನಮ್ ಈ ಥರ ಎಲ್ಲ ಸಿಗುತ್ತೆ. ಇನ್ನು
ನಿಮ್ಗೆ ಏನಾದ್ರು ಐ ರೇಟೆಡ್ ಬೇಕು ಅಂದರೆ, ಜಾಸ್ತಿ ಸೇಫ್ಟಿ ನೋಡ್ತಾ ಇದ್ದೀರಾ ಅಂದರೆ ಈ ಥರ ಬಾಂಡ್ಸ್ಗಳಿದೆ. ಇನ್ನು ಶಾರ್ಟ್ ಟರ್ಮ್ ಅಂದರೆ ಈಗ ಸ್ವಲ್ಪ 7 ತಿಂಗಳು 6 ತಿಂಗಳು ಈ ಥರದಕ್ಕೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಇರುತ್ತೆ. ಇನ್ನು ನೀವು ಟ್ಯಾಕ್ಸ್ ಬೆನಿಫಿಟ್ಸ್ಗೆ ನೋಡ್ತಾ ಇದ್ರೆ ಆ ರೀತಿನೂ ಇದೆ. ಇನ್ನು ತುಂಬ ರೀತಿಗಳೆಲ್ಲ ಬಾಂಡ್ಸ್ಗಳು ಇದೆ ಇಲ್ಲಿ. ಇನ್ನು ಇಲ್ಲಿ ತನಕ ನೋಡ್ತಾ ಇರ್ಬೋದು ಲೈವ್ ಅಂದರೆ 53 ಬಾಂಡ್ಸ್ಗಳು ಈಗ ಲೈವಲ್ಲಿದೆ. ಇನ್ನು 153 ಬಾಂಡ್ಸ್ಗಳು ಅಂದರೆ ಆಲ್ರೆಡಿ ಇಲ್ಲಿ ತನಕ 100% ರೀಪೇಯ್ಡ್ನ ಮಾಡಿದ್ದಾರೆ. ಸೊ ಇಲ್ಲಿ ತನಕ 228 ಬಾಂಡ್ಸ್ಗಳನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ. ಈ ರೀತಿಯೆಲ್ಲ ಇನ್ಫಾರ್ಮೇಷನ್ನ ಲೈಕ್ ಓಪನ್ ಆಗೇನೆ ಎಲ್ಲದನ್ನು ತೋರಿಸ್ತಾರೆ. ಇನ್ನು ನೀವು ಇದಕ್ಕೆ ಬಾಂಡ್ಸ್ಗಳಿಗೆ SIPನೂ ಕೂಡ ಮಾಡ್ಬೋದು. SIP ಮಾಡಿದರೆ ನಾರ್ಮಲ್ಗಿಂತ 0.5% ಎಕ್ಸ್ಟ್ರಾನ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 11 to 12.25% ಇದು ಐ ರಿಟರ್ನ್ಸು. ನೀವೇನಾದ್ರು ಐ ಸೇಫ್ಟಿ ನೋಡ್ತಾ ಇದ್ರೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಇನ್ನು ನೀವೇನಾದ್ರು ಬರೀ 5,000 ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಅದು ಕೂಡ ಆಪ್ಷನ್ ಇದೆ. ಸೊ ನೀವು ಇದನ್ನ ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡ್ಬೋದು. ಜಸ್ಟ್ ಅವ್ರಿಗೊಂದು ಮೆಸೇಜ್ ಮಾಡಿದರೆ ಸಾಕು, ಅವರು ಕ್ಯಾನ್ಸಲ್ನ ಮಾಡ್ತಾರೆ. ಇನ್ನು ಇವರು ಕೂಡ SIPಗಳಲ್ಲಿ 2% ಇನ್ವೆಸ್ಟ್ನ ಮಾಡ್ತಾರೆ. ಇದೆಲ್ಲ ಇದರ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು FDs ಕೂಡ ಇದೆ ಇದರಲ್ಲಿ. ನೀವು FDಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಮಾಡಬಹುದು. ಈಗ ಯೂಶ್ವಲಿ ನಾರ್ಮಲ್ ಬ್ಯಾಂಕ್ಗಳಲ್ಲಿ 5%, 6% ಈ ಥರ ಬಡ್ಡಿನ ಕೊಡ್ತಿರ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 7.75%, 8% ಈ ಥರ ಎಲ್ಲ ಇಂಟ್ರೆಸ್ಟ್ ಸಿಗುತ್ತೆ. ನೀವು ಇದರಲ್ಲಿ RD ಕೂಡ ಮಾಡ್ಬೋದು. RDಯಲ್ಲಿ ಯೂಶ್ವಲಿ ನಾನು ಮ್ಯಾಕ್ಸಿಮಮ್ ನೋಡಿರೋದೆ ನಾರ್ಮಲ್ ಬ್ಯಾಂಕ್ಗಳಲ್ಲಿ 6.5% ಕೊಡ್ತಾರೆ. ಬಟ್ ಇಲ್ಲಿ 8.1, 8.3% ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಇನ್ವೆಸ್ಟೆಡ್ ಅಮೌಂಟ್ನು ನೋಡ್ತಿರ್ಬೋದು. ಇಷ್ಟು ಇನ್ವೆಸ್ಟ್ ಮಾಡಿರೋದು ಇಷ್ಟು ಆಲ್ರೆಡಿ ಅಕ್ಯುಮುಲೇಟ್ ಆಗಿದೆ, ಇಂಟ್ರೆಸ್ಟ್ ಎಲ್ಲ ಸೇರಿ. ಇದು ಹೋದ ವರ್ಷ ಇನ್ವೆಸ್ಟ್ ಮಾಡಿದ್ದು ಈ ಥರ ಬರುತ್ತೆ. ಲೈಕ್ ಒಂದ್ಸಲ 4 ಲಕ್ಷ ಇನ್ವೆಸ್ಟ್ ಮಾಡಿ 4,17,000 ಬಂದಿತ್ತು, ಅದನ್ನು ಇನ್ವೆಸ್ಟ್ ಮಾಡಿದಾಗ ಇಷ್ಟು ಬಂದಿದೆ. ಸೊ ಇದನ್ನು ಕೂಡ ಕರೆಕ್ಟ್ ಟೈಮಲ್ಲೇ ಪೇನ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇದು RBI ರೆಗ್ಯುಲೇಟೆಡ್, RBI ಅಪ್ರೂವ್ಡ್. ಅದಕ್ಕೋಸ್ಕರ ಇನ್ನು ಇದರಲ್ಲಿ ರೆಫರ್ ಆ್ಯಂಡ್ ಅರ್ನು ಕೂಡ ಮಾಡ್ಬೋದು. ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅದರಿಂದಲೂ ಕೂಡ ಅರ್ನ ಮಾಡ್ಬೋದು. ಸೊ ನನ್ನ ಪೋರ್ಟ್ಫೋಲಿಯೋ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಯಾವ್ದು ಬಾಂಡ್ಸ್ಗಳಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ. ಇಲ್ಲಿ ಮುಥೋಡ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಈ TDS ಎಲ್ಲ ಕಟ್ಟಾಗುತ್ತೆ. ಇದಕ್ಕೆ ನಾನು ಆ ಫಾರ್ಮ್ನ ಸಬ್ಮಿಟ್ ಮಾಡಿದರೆ ಈ TDS ಕೂಡ ಇದಾಗುತ್ತೆ. ಇನ್ನು IFL ಈ ಥರ ಎಲ್ಲ ತುಂಬ ಬಾಂಡ್ಸ್ಗಳು ಈಗ ಲೈವ್. ಇನ್ನು ಎಷ್ಟೆಷ್ಟು ದಿನಗಳು ಉಳಿದಿದೆ ಮೆಚ್ಯೂರ್ ಆಗೋಕ್ಕೆ ಅಂತ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈ ಥರ ಇರುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಇಲ್ಲಿ ತನಕ ರೀಪೇ ಮಾಡಿದ್ದಾರೆ, ಅದೆಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿರ್ತಾರೆ. ಕೆಳಗಡೆ ಹೋಗಿ ನೋಡಿದರೆ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಾಸ್ಟ್ ಬಾಂಡ್ಸ್ ಅಂದರೆ ಆಲ್ರೆಡಿ ಕಂಪ್ಲೀಟ್ ಇಂಟ್ರೆಸ್ಟ್ನ ಪೇ ಮಾಡಿದ್ದಾರೆ, ಹಾಗೆ ಪ್ರಿನ್ಸಿಪಲ್ ಅಮೌಂಟ್ನು ಪೇ ಮಾಡಿದ್ದಾರೆ. 3 ಬಾಂಡ್ಸ್ ಆಲ್ಮೋಸ್ಟ್ ಲೈಕ್ ಇಲ್ಲಿ ತನಕ ನಾನು ಒಂದು 10 ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. 3ನ ಆಲ್ರೆಡಿ ರೀಪೇ ಮಾಡಿದ್ದಾರೆ, ಇನ್ನು 7 ಅಲ್ಲಿ ಲೈವ್ ತೋರಿಸಿದ್ನಲ್ಲ ಆ ಥರ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದೆ, ಎಷ್ಟು ರೀಪೇ ಮಾಡಿದ್ದಾರೆ, ಎಷ್ಟು ಗೇನ್ಸ್ ಆಗಿದೆ ಅಂತ. ಇದೆಲ್ಲ ಲೈಕ್ ನಾನು 2024 ಡಿಸೆಂಬರಿಂದ ಶುರು ಮಾಡಿದ್ದು. ಅಷ್ಟರಲ್ಲಿ 3 ಬಾಂಡ್ಸಲ್ಲಿ ಎಷ್ಟೆಷ್ಟು % ರಿಟರ್ನ್ ಸಿಕ್ಕಿದೆ. ಈಗ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಲೈಕ್ ಈ ಥರ ಫಿಕ್ಸ್ಡ್ ರಿಟರ್ನ್ಸ್ ಬಂದಿಲ್ಲ. ಅದು ಲಾಂಗ್ ಟರ್ಮ್ ಲೈಕ್ 5 to 10 years ಆ ಥರ ಬಿಟ್ಟಾಗ ಜಾಸ್ತಿ ಅಮೌಂಟ್ ಬರುತ್ತೆ. ಬಟ್ ಕಡಿಮೆ ಸಮಯದಲ್ಲಿ ಫಿಕ್ಸ್ಡ್ ರಿಟರ್ನ್ಸ್ ಬೇಕು ಅಂದರೆ ಇದು ಬೆಸ್ಟ್. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸೇಫು ಮತ್ತು ರಿಸ್ಕ್ ಎಲ್ಲದನ್ನೂ ಮ್ಯಾನೇಜ್ ಮಾಡಬೇಕು. ಸೊ ಇದು ಒಂದು ಸೇಫ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇನ್ನು ಸ್ವಲ್ಪ ರಿಸ್ಕ್ ತಗೊಳೋದಿದ್ರೆ ಸ್ಟಾಕ್ ಮಾರ್ಕೆಟ್ ಇಂಥದಕ್ಕೆಲ್ಲ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ ಇಯರ್ ರಿಟರ್ನ್ ಸಿಗುತ್ತೆ, ಇನ್ನು ಮೆಚುರಿಟಿ ಲೆಫ್ಟ್ ಎಷ್ಟಿದೆ, ಇನ್ನು ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, ರೀಪೇಮೆಂಟ್ಸ್ನ ನೋಡೋದಾದ್ರೆ ಯಾವ ಡೇಟಲ್ಲಿ ಎಷ್ಟೆಷ್ಟು ರೂಪಾಯಿ ಬರುತ್ತೆ ಅಂತ. ಇದು 5,000 ರೂಪಾಯಿ ಏನೋ ಇನ್ವೆಸ್ಟ್ ಮಾಡಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 31 ಮಾರ್ಚ್ 2026ಕ್ಕೆ ಇಷ್ಟು ರೂಪಾಯಿ ಬರುತ್ತೆ, 30 ಏಪ್ರಿಲ್ಗೆ ಇಷ್ಟು, ಈ ಥರ ಎಲ್ಲ ಡೇಟ್ಸ್ನ ಕೊಟ್ಟಿದ್ದಾರೆ. ಇದೇ ಟೈಮ್ಗೆ ಕರೆಕ್ಟಾಗಿ ಬಂದು ಬೀಳುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಯಾಕೆಂದರೆ ನಾನು ಲೈಕ್ ನನ್ನ ಪೋರ್ಟ್ಫೋಲಿಯೋ ನನಗೆ ಯಾವಾಗ ಪೇಮೆಂಟ್ ಬಂದಿದೆ ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಇದು ಸೇಫ್ ಅಂತ ಮತ್ತು ಫಿಕ್ಸ್ಡ್ ಆಗಿ ರಿಟರ್ನ್ಸ್ನ ಬರುತ್ತೆ ಅಂತ. ಸೊ ಈ ರೀತಿ ಸ್ಟಾಕ್ ಮಾರ್ಕೆಟು ಮತ್ತು ಗೋಲ್ಡ್ ಎಲ್ಲ ವಾಲಟೈಲ್ ಇದ್ದಾಗ ಈ ಥರ ಸ್ವಲ್ಪ ಅಮೌಂಟ್ನ ನೀವು ಫಿಕ್ಸ್ಡ್ ರಿಟರ್ನ್ಸಲ್ಲೂ ಇನ್ವೆಸ್ಟ್ನ ಮಾಡಬೇಕಾಗಿರುತ್ತೆ. ಆಗ ನಿಮ್ಮದು ಪೋರ್ಟ್ಫೋಲಿಯೋ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಇದರಲ್ಲಿ ಏನಾದ್ರು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ನ ಮಾಡ್ಬೋದು. ಸೊ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನಕ್ಕೆ ಈ ಥರ ಆಪ್ಷನ್ಸ್ ಇದೆ ಅಂತಲೇ ಗೊತ್ತಿರಲ್ಲ. ಯಾಕೆಂದರೆ ನನಗೂ ಕೂಡ ಈಗ 2024 2023 ಇದಿದೆ ಅಂತ ಗೊತ್ತಿರಲಿಲ್ಲ. ನನಗೂ ನನ್ನ ಫ್ರೆಂಡ್ ಯಾರೋ ಹೇಳಿದರು, ಆವಾಗಿಂದ ಶುರು ಮಾಡಿದ್ದು. ಇದೇ ರೀತಿ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಂಡು ಇನ್ವೆಸ್ಟ್ನ ಮಾಡಲಿ. ಥ್ಯಾಂಕ್ ಯು.